ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾ ಸಂಭ್ರಮ ಮೈಸೂರಿನಲ್ಲಿ ಮೇಳೈಸಿರ್ತಕ್ಕಂತಹದ್ದು ಪಾರಂಪರಿಕ ಇಲಾಖೆ ಹಾಗೂ ಪ್ರವಾಸೋದ್ಯಮ ಇಲಾಖೆ ವತಿಯಿಂದ ಪಾರಂಪರಿಕ ಒಂದು ಕಟ್ಟಡಗಳನ್ನ ಪರಿಚಯಿಸಲಿಕ್ಕಾಗಿ ಪಾರಂಪರಿಕ ನಡಿಗೆ, ಪಾರಂಪರಿಕ ವಾಕಥಾನ್ ಆಯಿತು. ಇದೀಗ ಪಾರಂಪರಿಕ ಟಾಂಗಾ ಸವಾರಿಯನ್ನು ಕೂಡ ಮಾಡಿರ್ತಕ್ಕಂತಹದ್ದು. ಪಾರಂಪರಿಕ ಸವಾರಿಗೆ ಖುದ್ದು ಒಂದು ಟಾಂಗಾದ ಮೇಲೆ ಸವಾರಿಯನ್ನ ಮಾಡಿ ಸೂಫ್ರಮ್ ಸೋ ಖ್ಯಾತಿಯ ಪ್ರಕಾಶ್ ತುಂಬಿನಾಡರವರು ಪ್ರಕಾಶ್ ತುಂಬಿನಾಡು ದಂಪತಿ ಚಾಲನೆಯನ್ನ ಕೊಟ್ಟಿದ್ರು. ನನ್ನೊಟ್ಟಿಗಾರ ಅವರೇ ಇದ್ದಾರೆ, ಮಾತನಾಡಿಸ್ತೀನಿ. ಸರ್, ಮೊದಲನೇದಾಗಿ ಮೈಸೂರು ದಸರಾ ಒಂದು ಟಾಂಗಾ ಸವಾರಿಗೆ ಚಾಲನೆ ಕೊಟ್ಟಿದ್ರಿ, ನೀವು ಕೂಡ ಟಾಂಗಾ ಸವಾರಿ ಮಾಡಿದ್ರಿ, ಹೇಗೆ ಅನ್ನಿಸ್ತು ಸರ್? ಇದೊಂದು ಹೊಸ ಅನುಭವ ನನಗೆ. ಸ್ಪೆಷಲಿ ಇಲಾಖೆಗೆ ನಾನು ಒಂದು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಂಥ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆದು ಈ ಒಂದು ನಮ್ಮ ಪಾರಂಪರಿಕವಾದಂತಹ ಉಡುಗೆ ತೊಡುಗೆ ಏನಿದೆ, ಟಾಂಗಾ ಸವಾರಿ ಏನಿದೆ, ಅದರಲ್ಲಿ ನಮ್ಮನ್ನು ಕೂರಿಸಿಕೊಂಡು ಇಡೀ ಮೈಸೂರು ಸಿಟಿನ ಹಳೆ ಕಟ್ಟಡಗಳನ್ನ ನೋಡಿದೀವಿ. ಪಾರಂಪರಿಕವಾದಂಥದ್ದು ತುಂಬಾ ಖುಷಿ ಅನಿಸ್ತಾ ಇದು, ಹೊಸ ಅನುಭವ. ಥ್ಯಾಂಕ್ ಯು ಸರ್. ಈಗ ಪಾರಂಪರಿಕ ಟಾಂಗಾ ಸವಾರಿಯನ್ನ ಮಾಡೋದ್ರ ಜೊತೆಗೆ ಪಾರಂಪರಿಕ ಉಡುಗೆಯನ್ನೇ ಹುಟ್ಟಿದ್ರಿ, ಒಂದು ರೀತಿ ಮದುವೆ ಒಂದು ಸಂಭ್ರಮಕ್ಕೆ ಹಿಂದಿರುಗಿದ್ದೀರಿ ಅನ್ಸುತ್ತೆ. ಹೌದು, ಖಂಡಿತವಾಗ್ಲು. ಬಹುಶಃ ಈ ತರ ಬಟ್ಟೆಗಳನ್ನು ನಾವು ತುಂಬಾ ರೇರ್ ಆಗಿ ಹಾಕೊಳ್ಳುವಂಥದ್ದು. ಇದಕ್ಕೆ ಒಂದು ಅವಕಾಶವನ್ನು ಇಲಾಖೆ ಮಾಡಿಕೊಟ್ಟಿದ್ದಾರೆ. ಸೊ ಇದಕ್ಕೆ ಥ್ಯಾಂಕ್ಫುಲ್ ಆಗಿದ್ದೀನಿ. ಅಂಡ್ ಸುಮಾರಷ್ಟು ಜೋಡಿಗಳು ಅಥವಾ ಬಂದಂತ ಅಭಿಮಾನಿಗಳಾಗಿರ್ಬೋದು ಈ ತರದ ಒಂದು ಟ್ರೆಡಿಷನಲ್ ಬಟ್ಟೆಯಲ್ಲಿ ಬಂದು ಈ ಒಂದು ಕಾರ್ಯಕ್ರಮ ವೀಕ್ಷಣೆ ಮಾಡ್ತಾ ಇದ್ರು. ಸೊ ತುಂಬಾ ಖುಷಿ ಅನಿಸ್ತಾ ಇದು. ಹೊಸ ಪೀಳಿಗೆಗೆ ಅದೊಂದು ದೊಡ್ಡ ಒಂದು ಕೊಡುಗೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್, ನೀವು ಕಂಡಂತ ದಸರಾ ಹಿಂದೆ ಚಿಕ್ಕ ವಯಸ್ಸಿನಲ್ಲಿ ಏನಾದ್ರು ಬಂದಿದ್ರ ಮೈಸೂರಿಗೆ, ಇಲ್ಲ ಈ ಹಿಂದೆ ಏನಾದ್ರು ಮೈಸೂರು ದಸರಾ ನೋಡಿದ್ರ ಅಂತ? ಚಿಕ್ಕ ವಯಸ್ಸಿನಲ್ಲಿ ಖಂಡಿತ ಬಂದಿಲ್ಲ, ಬಟ್ ತುಂಬಾ ಆಸೆ ಇತ್ತು, ಬಟ್ ಬಂದಿರಲಿಲ್ಲ. ನಾನು ಸಿನಿಮಾ ಇಂಡಸ್ಟ್ರಿಗೆ ಬಂದ ಮೇಲೆನೆ ನಾನು ದಸರಾಕ್ಕೆ ಬಂದಿದ್ದೀನಿ, ಮೊದಲು ಬಂದಿದ್ದೀನಿ. ಅಂಡ್ ಫ್ಯಾಮಿಲಿ ಜೊತೆ ಒಂದು ಟ್ರಿಪ್ ಹಾಕಿರೋದು ಇದು ಫಸ್ಟ್ ಟೈಮ್. ಅಂಡ್ ಇಂಥ ಕಾರ್ಯಕ್ರಮಗಳನ್ನ ಬರೀ ಟಿವಿಯಲ್ಲಿ ಅಥವಾ ಯೂಟ್ಯೂಬ್ ಅಲ್ಲಿ ನೋಡಿ ಖುಷಿ ಪಡ್ತಾ ಇದ್ವಿ. ಇವತ್ತು ಅದು ಒಂದು ಅನುಭವಕ್ಕೆ ಬಂದಿದೆ. ಅದ್ರ ಜೊತೆಗೆ ಒಂದು ನಮ್ಮ ಇಡೀ ಫ್ಯಾಮಿಲಿ ಜೊತೆ ಹೋಗುವಂತ ಒಂದು ಅವಕಾಶ ಸಿಕ್ಕಿದೆ. ಸೊ ತುಂಬಾ ಖುಷಿ ಆಗ್ತಾ ಇದೆ. ದಸರಾದಲ್ಲಿ ನಿಮ್ಮ ಫೇವರೇಟ್ ಏನು ಸರ್? ಎಲ್ಲಿ ಏನಂತ ಹೇಳಿ ಸರ್, ಎಲ್ಲ ಫೇವರೇಟ್. ಸ್ಪೆಷಲ್ ಲೈಟಿಂಗ್ಸ್ ಅಂತೂ ತುಂಬಾ ಫೇವರೇಟ್. ಅರಮನೆಗಂದು ನಾನು ಮೊದಲಿಂದ ನಾನು ಟ್ರಿಪ್ ಅಲ್ಲಿ ಸುಮಾರು ಸಲ ಬಂದಿದ್ದೀನಿ, ಬಟ್ ನೈಟ್ ಅಂತ ಬಂದಿರಲಿಲ್ಲ. ದಸರಾ ಟೈಮ್ ಅಲ್ಲಿ ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು, ಅಂದ್ರೆ ಫ್ಯಾಮಿಲಿ ಜೊತೆ ಫಸ್ಟ್ ಟೈಮ್ ಬರ್ತಾ ಇರೋದು. ಸರ್, ಸೂಫ್ರಮ್ ಸೋ ಬಿಗ್ ಬ್ಲಾಕ್ ಬಾಸ್ಟರ್ ಆಯ್ತು, ಅದರ ನಂತರದಲ್ಲಿ ಕಾಂತಾರ ಚಾಪ್ಟರ್ 1 ಇದೆ, ನಿರೀಕ್ಷೆಗಳೇನಿದೆ ಸರ್? ಖಂಡಿತವಾಗ್ಲು ನಿರೀಕ್ಷೆ ನಮಗಂತೂ ದೊಡ್ಡ ಮಟ್ಟದಲ್ಲಿ ಆಗುವಂತ ನಿರೀಕ್ಷೆ ಇದೆ. ಇನ್ನು ಜನ ಅದಕ್ಕೆ ಸಾಥ್ ಕೊಡ್ತಾರೆ. ಮೊದಲು ಕಾಂತಾರಕ್ಕೂ ದೊಡ್ಡ ಸಪೋರ್ಟ್ ಮಾಡಿದ್ದಾರೆ. ಚಾಪ್ಟರ್ 1 ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಆಗಿದೆ. ಒಂದು ಒಳ್ಳೆ ಕಂಟೆಂಟ್ ಅಂಡ್ ವಿಜುವಲ್ ಟ್ರೀಟ್ಮೆಂಟ್ ಜೊತೆ ಬರ್ತಾ ಇದೆ ಸಿನಿಮಾ. ಸೊ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಎಲ್ರಿಗೂ. ನಿಮ್ಮ ಭಾಷಾ ಒಂದು ಶೈಲಿಯಲ್ಲಿ ದಸರಾಗೆ ಒಂದು ಡೈಲಾಗ್ ಹೇಳೋದಾದ್ರೆ ಸರ್? ಎಲ್ರಿಗೂ ಕೂಡ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ರಿಗೂ ದೇವರು ಆಯುರಾರೋಗ್ಯ ಸುಖ ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನಿಮ್ಮ ಭಾಷೆಯಲ್ಲಿ ಸರ್, ನೋಡಿ ಅಭಿಮಾನಿಗಳು ಕೂಡ ಕೇಳ್ತಿದ್ದಾರೆ, ನಿಮ್ಮ ಭಾಷಾ ಶೈಲಿನಲ್ಲಿ ಒಂದು ಯಾವ್ದಾದ್ರು ಒಂದು ಡೈಲಾಗ್ ಅಥವಾ ಸಂಭಾಷಣೆ? ಮಂಗಳೂರು ಭಾಷೆ ನನಗೆ ಏನಾಗಿದೆ ಅಂದ್ರೆ ಎಲ್ಲ ಮಿಕ್ಸ್ ಆಗ್ತಾ ಇದೆ. ಬಿಕಾಸ್ ನಾನು ಜಾಸ್ತಿ ಸಿನಿಮಾ ಮಾಡ್ತಾ ಇರ್ತೀನಲ್ವಾ, ಸೊ ಅದಕ್ಕೆ ನನಗೆ ಕನ್ನಡ ಎಲ್ಲ ಮಿಕ್ಸ್ ಆಗ್ತಿದೆ. ಸೋದೆ ಯಾವ್ದಾದ್ರು ಒಂದು ಸಂಭಾಷಣೆ ಸರ್? ಸೂಫ್ರಮ್ ಸೋದು ಇದು ಇದಂತ ಬೋಟ್ ಇಷ್ಟು ಗಟ್ಟಿ ಗಟ್ಟಿದ್ದು, ಎಳಿಯಾ ಎಲ್ರಿ ಹೊಡಿಯಲ್ವಾ, ಒಂದೊಂದೇ ಬೋಟಿ ಕೈಗೆ ಸಿಕ್ಕಿ ಈಗ ತಿನ್ಬೇಕು. ಸರ್, ಕಾಂತಾರದು ಯಾವ್ದಾದ್ರು ಒಂದು ಡೈಲಾಗ್ ಸರ್ ಇವಾಗಿನ ಚಿತ್ರದ? ಇವಾಗಿದ್ದು ಇಲ್ಲ, ಅಷ್ಟು ದೊಡ್ಡದಿಲ್ಲ. ಅದನ್ನ ಸಿನಿಮಾ ಬಂದ್ಮೇಲೆ ನೋಡ್ಬೇಕು. ಸಿನಿಮಾ ರಿಲೀಸ್ ಆಗಿಲ್ಲ, ನಾ ಹೇಳುವಾಗಿಲ್ಲ. ಅಮ್ಮ, ಮೈಸೂರಿಗೆ ಮೊದಲನೇ ಬಾರಿ, ಅದರಲ್ಲೂ ಕೂಡ ಮೊದಲನೇ ಬಾರಿ ಫ್ರೇಮ್ ಅಲ್ಲಿ ಕಾಣಿಸ್ಕೊಂಡ್ರಿ ಅಂತ ಅನ್ಸುತ್ತೆ. ಇಷ್ಟೊಂದು ದೊಡ್ಡ ಸಪೋರ್ಟ್ ನಿಮ್ಮ ಮನೆಯವ್ರಿಗೂ ಕೂಡ, ಅವರ ಸಿನಿಮಾಗಳಿಗೂ ಕೂಡ ಏನ್ ಹೇಳಕ್ ಇಷ್ಟಪಡ್ತೀನಿ? ದಸರಾ ವಿಶ್ ಮಾಡ್ಬಿಡಿ ಎಲ್ಲರಿಗೂ. ದಸರಾ ಹಬ್ಬದ ಶುಭಾಶಯಗಳು. ಇದಿಷ್ಟು ಪ್ರಕಾಶ್ ತುಂಬಿನಾಡು ದಂಪತಿಗಳ ಮಾತುಗಳಾಗಿರ್ತಕ್ಕಂಥದ್ರೆ ಮೈಸೂರು ದಸರಾ ಅಂತ ಹೇಳಿದ್ರೆ ವಿಶ್ವ ಪ್ರಸಿದ್ಧಿ ಆಗಿರ್ತಕ್ಕಂಥದ್ದು. ಹಿಂದೆ ಕೂಡ ಸಾಕಷ್ಟು ಬಾರಿ ದಸರಾದಲ್ಲಿ ಪಾಲ್ಗೊಂಡಿದ್ದೀನಿ. ಆದ್ರೆ ಎಲ್ಲೋ ಒಂದು ಕಡೆ ಈ ರೀತಿಯ ಕಾರ್ಯಕ್ರಮಗಳನ್ನ ಟಿವಿನಲ್ಲಿ ಸಾಮಾಜಿಕ ಮಾಧ್ಯಮದಲ್ಲಿ ನೋಡಿ ಖುಷಿ ಪಡ್ತಿದ್ದೆ. ಇವತ್ತು ಅದರ ಒಂದು ಭಾಗವಾಗಿರುವಂತಹದ್ದು ನನಗೆ ಎಲ್ಲಿಲ್ಲದ ಸಂತಸವನ್ನ ತಂದಿದೆ ಅನ್ನುವಂತ ಸಂತಸದ ಮಾತುಗಳನ್ನ ಅಶ್ವವೇಗ ನ್ಯೂಸ್ ಜೊತೆ ಹಂಚಿಕೊಂಡಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಶಿವಮೂರ್ತಿ ಜೊತೆ ಸಂದೀಪ್ ಅಶ್ವವೇಗ ನ್ಯೂಸ್, ಮೈಸೂರು.